ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಶರಾವತಿ ಕಣಿವೆಯನ್ನು ಉದ್ದೇಶಿಸಿರುವಂತಹ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಈಗಾಗಲೇ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಅನುಮತಿಯನ್ನು ನೀಡಿದೆ. 16 ವಿರೋಧದ ನಡುವೆಯೂ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗಾಗಲೇ ಸ್ಥಳೀಯ ನಾಗರಿಕರು ಮತ್ತು ಪರಿಸರವಾದಿಗಳ ವಿರೋಧ ಜೋರಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರದ ವ್ಯಾಪ್ತಿಯ ತಳಕಳಲೆ ನಡುವೆ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಗೊಳಿಸುವ ಸಿದ್ಧತೆಯನ್ನ ಸರ್ಕಾರ ನಡೆಸಿದೆ. ವಿರೋಧ ಕೇಳಿ ಬಂದಿದ್ದರಿಂದ ಸ್ಥಳೀಯ ನಾಗರಿಕರು ಮತ್ತು ಪರಿಸರವಾದಿಗಳ ಸಂಶಯ ನಿವಾರಿಸುವ ಪ್ರಯತ್ನವನ್ನ ಕರ್ನಾಟಕ ವಿದ್ಯುತ್ ನಿಗಮದ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಗೇರುಸೊಪ್ಪ ಮತ್ತು ತಳಕಳಲೆ ಜಲಾಶಯ ಬಳಸಿಕೊಂಡು ಮಾಡಲಾಗುತ್ತದೆ. ಯಾವುದೇ ಕಾರಣದಿಂದಲೂ ಹೊಸ ಜಲಾಶಯ ನಿರ್ಮಾಣ ಮಾಡಲ್ಲ, ಯಾವ ಪ್ರದೇಶವೂ ಮುಳುಗಡೆ ಆಗಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 2000 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆಗೆ ಒಟ್ಟು 0.37 ಟಿಎಂಸಿ ನೀರಿನ ಅಗತ್ಯವಿದೆ. ನದಿಯ ಕೆಳಭಾಗದ ಜನರಿಗೂ ಯಾವುದೇ ತೊಂದರೆ ಇಲ್ಲ ಎಂದಿದ್ದಾರೆ. ಆದರೆ ಹೊನ್ನಾವರ ತಾಲೂಕಿನ 2 ಗ್ರಾಮಗಳು ಮತ್ತು ಸಾಗರದ 1 ಗ್ರಾಮದ ಮೇಲೆ ಪರಿಣಾಮ ಬೀರಲಿದೆ ಎನ್ನಲಾಗ್ತಿದೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ವತಿಯಿಂದ ನಾವು 2000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನ ಈ ಶರಾವತಿ ವ್ಯಾಲಿನಲ್ಲಿ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಎಕ್ಸಿಸ್ಟಿಂಗ್ ಇರೋ ತಳಕಳಲೆ ಮತ್ತೆ ಗೇರುಸೊಪ್ಪ ಜಲಾಶಯಗಳನ್ನ ಬಳಸಿಕೊಂಡು ಈ 2000 ಮೆಗಾವ್ಯಾಟ್ ಘಟಕವನ್ನು ಸ್ಥಾಪಿಸ್ತಾ ಇದ್ದೀರಿ. ಸಾಗರ ತಾಲೂಕು ಮತ್ತೆ ಹೊನ್ನಾವರ ತಾಲೂಕಿನಲ್ಲಿ ನಡೀತಾ ಇದೆ. ಇದಕ್ಕೆ ಅರಣ್ಯ ಭೂಮಿ ನಮಗೆ 54.155 ಹೆಕ್ಟೇರ್ ಬೇಕಾಗುತ್ತೆ. ಈ ಅರಣ್ಯ ಎತ್ತರ ಭೂಮಿ 46 ಚಿಲ್ಲರೆ ಹೆಕ್ಟೇರ್ ಬೇಕಾಗಿದೆ. ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ 10,240 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತದೆ. ಯೋಜನೆಯ ಭಾಗವಾಗಿ ಸೆಪ್ಟೆಂಬರ್ 18ರಂದು ಸಾರ್ವಜನಿಕ ಅಹವಾಲು ಸಭೆಯನ್ನು ಮಾಡಲಾಗಿದೆ. ಜಾಲತಾಣದಲ್ಲಿ ಶರಾವತಿ ಉಳಿಸಿ ಜಾಗೃತಿ ನಡೀತಾ ಇದೆ. ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ 16,000 ವಿವಿಧ ಜಾತಿಯ ಮರಗಳ ಮಾರಣಹೋಮ ಆಗಲಿದೆ. ಯಾವುದೇ ಕಾರಣಕ್ಕೂ ಯೋಜನೆಗೆ ತಮ್ಮ ಬೆಂಬಲ ಇಲ್ಲ ಎಂದು ಮಠಾಧೀಶರು ಹೇಳುತ್ತಿದ್ದಾರೆ. ಎಲ್ಲ ಗುರು ಹಿರಿಯರು ಸಹ ನಮಗೆ ಸಹಕಾರ ಕೊಡಲಿಕ್ಕೆ, ನಮ್ಮ ಹೆಗಲಿಗೆ ಕೂತು ನಿಲ್ಲಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಸದ್ಯದಲ್ಲೇ 100 ಸಾಧು ಸಂತರನ್ನು ಕರೆಸಿ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡುವ ಮುಖಾಂತರ ಎಲ್ಲರ ಸಂದೇಶವನ್ನು ಸರ್ಕಾರಕ್ಕೆ ಮುಗಿಸುವಂಥ ಕೆಲಸ ಮಾಡ್ತೇವೆ. ನೀವು ಇಲ್ಲಿಗೆ ಈ ಕಾರ್ಯವನ್ನು ನಿಲ್ಲಿಸಿ, ಇದನ್ನು ಮತ್ತೆ ಮುಂದರಲಿಕ್ಕೆ ಕೊಡಬೇಡಿ. ಖಂಡಿತವಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ, ಖಂಡಿಸ್ತಾ ಇದ್ದೇವೆ. ಈ ಯೋಜನೆಯಿಂದ ಸಮುದ್ರದ ಉಪ್ಪು ನೀರು ನದಿಯ ಮೇಲ್ಭಾಗಕ್ಕೆ ನುಗ್ಗಲಿದ್ದು ನಾಗರಿಕರಿಗೆ ಆತಂಕ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಶರಾವತಿಯ ಎಡ ಮತ್ತು ಬಲದಂಡೆ ಭಾಗದ ನಾಗರಿಕರಿಗೆ ಆತಂಕ ಎದುರಾಗಿದ್ದು ಹಲವಾರು ಸಮಸ್ಯೆ ಆಗುವ ಈ ಯೋಜನೆ ಕೈ ಬಿಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.